ಸರ್ ಎಲ್ಲಿಗೆ ಬರೋದು ಸರ್? ಕೆಲಸ ಮಾಡೋದು ಇಂಟ್ರೆಸ್ಟ್ ಇಲ್ಲ ನನಗೆ. ನಿಮ್ ಚೆಕ್ ಇದೆ, ಓದ್ಬಿಡಿ ಅದು. ಸರ್ ಎಲ್ಲಿಗೆ ಬರೋದು ಸರ್? ಎಲ್ಲಿಗೆ ನೀವು ಎಲ್ಲಿಗೆ ಬಂದಿದ್ರಿ ನಿನ್ನೆ? ನೆನ್ನೆ ಅಲ್ಲ ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಮೊನ್ನೆ ಎಲ್ಲಿ ಬಂದಿದ್ರೆ ಅಲ್ಲಿ ಬಂದು ಓದ್ಬಿಟ್ರೆ ನಿಮ್ ಚೆಕ್ ಮತ್ತೆ ಡಾಕ್ಯುಮೆಂಟ್ಸ್ ಇಲ್ಲಿನ. ಯಾಕೆ ಸರ್? ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದ್ ನನಗದು. ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ಇಲ್ಲ ನೀವು ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನ್ ಅರ್ಥ ಆಗ್ಬೇಕು? ಅವ್ರು ಸರ್ ಪದೇ ಫೋನ್ ಹಚ್ಚಿ ಕೇಳ್ತಾ ಇದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಭೇಟಿ ಆಗ್ಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಣ ಹೇಳ್ಬೇಕಿಲ್ಲ. ಅವ್ರು ಸರ್ ನನ್ ಕೇಳ್ತಾ ಇದಾರೆ, ನಾನ್ ಬರ್ಲ ಏನ್ ಮಾಡ್ಲ ಅಂತೇಳಿ. ಅವ್ರು ಮತ್ತೊಂದು ತಗೋದಿರ್ತೈತೆ. ಅವ್ರು ಏನ್ ಹೇಳ್ಬೇಕು ನಾನು? ನೀವು ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನಿಸ್ತೈತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ ಸರ್. ಹೇಳಿ ಸರ್. ಈಗ 40 ಲಕ್ಷ ಅಮೌಂಟ್ ಸರ್ ಇಲ್ಲ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್, ಇಂಟ್ರೆಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿ ಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಟ್ರಿ. ಇಲ್ಲ ಸರ್, ನಾನು ನಿನ್ನೆ ನಂಬಿಲ್ಲ ಸರ್. ಹಂಗಿರೋದಿಲ್ಲ ಅದು. ಏನಾಕತಿ ನಮ್ಮ ಮೇಲೆ ವಿಶ್ವಾಸ ಇತ್ತು ಅವ್ರು ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೊಂಡಿದೆ. ನೀವ್ ಏನಾರ ಹೆಚ್ಚು ಕಡಿಮೆ ಮಾಡಿದ್ರೆ ನಾವೆಲ್ಲ ನಮ್ಮ ಜೀವನ ಪರ್ಯಂತ ನಿಮ್ ಹೆಸರು ಹೇಳ್ಕೊಂಡು ಹೋಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ. ನೀವು ಯಾರ ಕೈ ಕೊಡತ್ರಿ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ, ಬೇಕಾದ್ರೆ ಮಾತಾಡಿ ಸರ್. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ಏನ್ ಕೇಳಿದ್ರಿ? ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ? ನನಗೇನ್ ಹುಚ್ಚಿಡಿದೆ ನಿಮ್ ಫೋನ್ ಹಚ್ಚಕ್ಕೆ? ಸರಿ, ನಿಮ್ ಕೆಲ್ಸಕ್ಕೋಸ್ಕರನೇ ಹಚ್ಚಿದ್ದಲ್ಲ ಫೋನ್ ನಾನು. ಸರ್ ಅಪ್ಪ ಇದ್ದಾರೆ, ಮಾತಾಡ್ತಿಲ್ಲ ಸರ್. ಕುಡಿ ಅಪ್ಪ. ಹಲೋ. ಹಾಂ ಸರ್. ನಮಸ್ಕಾರ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನನಗೆ ಸಿಟ್ಟು ಇಲ್ಲ. ಇಲ್ಲ ನನ್ನ ಮಗ ಇಲ್ಲ ಸರ್, ಹೆಂಗಿದೆ ಇದು ರಿಸ್ಕಿ ತಗದಿದೆ. ಈಗ ನಿಮಗೋಸ್ಕರನೇ ನಾನು ದುಡ್ಡು ಖರ್ಚು ಕೊಟ್ಟಿದ್ದೀನಿ, ದುಡ್ಡು ಮಾಡೋಕ್ಕೆ. ಸರ್ ಪ್ರಶ್ನೆ ದುಡ್ಡಿನ ಬಂದಿಲ್ಲ, ನಾನು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆದ್ರೆ ಬಟ್ ನಮ್ಗೆ ಲಾಸ್ಟ್ ಟೈಮ್ ಒಬ್ರು ಮೋಸ ಮಾಡಿದ್ದಾರೆ ಸರ್. ಓಕೆ. ಹೇಳಿದ್ರಿ, ಹಾಂ ಸರ್. ನಮ್ ಮುಸ್ಲಿಂ ಜನಾಂಗನೇ ನನಗೆ ಮೋಸ ಮಾಡಿತ್ತು. ಹಾಂ ಸರ್. 2 ಜನ ಅಣ್ಣ ತಮ್ಮ ಕೂಡಿ ಹಾಂ ಸರ್. ಎಲ್ಲಾನು ಅದನ್ನ ಹೊರಗಡೆ ತರುಗಂಟನು ನಾನು ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ಹಾಂ ಸರ್. ನಾನು ಫಸ್ಟ್ ಟೈಮ್ ವಿನೋದ್ಗೆ ಏನ್ ಹೇಳಿದ್ನಲ್ಲ ಅಷ್ಟೇ ಹೇಳಿದ್ದೆ. ಹಾಂ ಸರ್. ಅಮೌಂಟ್ ಕೆಲಸ ಆದ ಕೂಡಲೇ ಅರ್ಧ ಕೊಡ್ಬೇಕು. ರಿಸಲ್ಟ್ ಬಂದು ನಿಮ್ಮದು ಲಿಸ್ಟ್ ಇದ್ದದ ಮಿಕ್ಕಿದ ದುಡ್ಡು ಕೊಡ್ಬೇಕಂತ ಹೇಳಿದ್ದೆ ಅವ್ರಿಗೆ ಕೂಡ ಇದನ್ನೇ ಹೇಳಿದ್ದು. ಅವ್ರು ಏನ್ ಮಾಡಿದ್ರು, ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡಕ್ ಹಚ್ಚಿದ್ರು. ನಮ್ಮ ಮನೆಯಲ್ಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ಟಿದ್ರು. ಅದು ಎಲ್ಲಿಂದ ದುಡ್ಡು ಕೊಟ್ಟೆ ಸರ್ ನಾನು. ಅವರು ಎಲ್ಲ ಸೆಟಲ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲ ಸರ್, ಇವಾಗ 40 ಲಕ್ಷ ಮನೇಲಿ ದುಡ್ಡು ಇಟ್ಕೊಂಡಿದೀವಿ ಸರ್ ನಾವು. ಸರ್ ನಿಮ್ದು ಏನಾದ್ರು ಏನು ಸರ್, ಅದು ಕ್ಯಾಶಿಂದ ಏನ್ ತೊಂದರೆ ಬಂದಿಲ್ಲ ನನಗ. ನಿಮ್ ಹತ್ರ ಇರ್ಲಿಲ್ಲ ಅಂದ್ರೂ ನಿಮ್ ಮುಂದೆ ನಾನೇ ಕ್ಯಾಶ್ ಕೊಡ್ತೀನಿ ಅವ್ರಿಗೆ. ಹಾಂ ಸರ್. ನಿಮ್ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ ನನ್ನ. ನಿಮಗೆ ವಿಶ್ವಾಸ ಇಲ್ಲಲ್ಲ, ನಿಮ್ ಪರವಾಗಿ ದುಡ್ಡು ನಾನೇ ಕೊಡ್ತೀನಿ ಅವ್ರಿಗೆ. ಬಟ್ ನೀವು ಆ ಟೈಮ್ದಲ್ಲಿ ನಾನು ಮೋಸ ಮಾಡಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಇಲ್ಲ ವಿಶ್ವಾಸ ಇದೆ ಸರ್ ನಿಮಗೆ. ನನ್ನ ಮಗನಿಗೆ ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದ ಸರ್, ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ, ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ, ಏನಿಲ್ಲ. ಎದ್ದಲ್ ಭಯ ಸರ್? ನಾನು ನಿಮ್ಮ ಊರಿಗೆ ಬರ್ಲಾ? ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ, ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ, ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನನ್ಗೆ ಚೆಕ್ ಕೊಡುವಂತ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದ್ ಫೋಟೋ ಹೊಡ್ಕೊಳ್ಳಿ. ಅದು ಮಾತ್ರ ನಿಮ್ ಹತ್ರ ಇರ್ಬೇಕು, ಬೇರೆಯವ್ರಿಗೆ ತೋರಿಸಬಾರ್ದು ಸರ್. ನನ್ನ ಮಗನ್ಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಂದೇ ಸರಿ 40 ಲಕ್ಷ ಕೊಟ್ಬಿಡೋ ಅವ್ರಿಗೆ,
ಅವರಿಗೆ ಕೆಲಸ ಏನಿದೆಯಾ ಅದನ್ನ ಮಾಡಿಸ್ಕೊಂಬಿಡು ಒಂದೇ ಸತಿ ಇದು ಅಂತ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ ಸರ್, ಇಲ್ಲಿ ಕೇಳಿ. ಹಾ ಲಾಸ್ಟ್ ಟೈಮ್ ನಿಮ್ಗ ಈಗ ನಾನು ಹೇಳಿದ್ದೆ ಎಷ್ಟೊತ್ತನ ನಿಮ್ಗೆ ಅರ್ಥ ಆಗಿಲ್ಲ. ಲಾಸ್ಟ್ ಟೈಮ್ ನನಗೊಬ್ಬ ಇದೇ ತರ ಮೋಸ ಮಾಡಿಬಿಟ್ಟ ಸರ್. ಹಾ ಆ ಡಾಕ್ಯುಮೆಂಟ್ಸ್ ಹೊರಗಡೆ ತಂದು ಕೂಡ್ರಿ ಹಾ ಸರ್. ಒಂದಂದ್ರ ಕ್ಯಾಶ್ ಸರ್ ನಮ್ ಕೈಲಿಂದ ಕೊಡ್ಬೇಕಾಗತ್ತೆ. ನೀವು ಒಂದೊಂದು ಮನ್ಯಾಗ ಕೂತ್ ಬಿಡ್ತೀರಿ. ಇಲ್ಲ 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 ಸರ್, ಆ ಥರ ಆಗಲ್ಲ ಸರ್. ಸರ್ ನೀವೊಂದ್ ಕೆಲಸ ಮಾಡಿ. ಈಗ ಅವ್ನಿಗೆ ಬೇಕಾಗಿದ್ದಕ್ಕೆ ಇಲ್ಲಿಂದ ಬೆಂಗಳೂರಿಂದ ಬಿಜಾಪುರ ಕಳಿಸಿ ನಿಮ್ಮ ಹತ್ರ ಮಾತಾಡಿಸಿ ಇಲ್ಲ ಚೆಕ್ ಕೊಟ್ಟು ಕಳ್ಸಿದೀನಿ. ಸರಿ, ಅವರು ಬೀದರ್ದಿಂದ ಬಂದಿದ್ರು. ಅವರು ಬೀದರ್ ಬೆಂಗಳೂರಿಂದಾನೇ ಬಂದಿದ್ರು. ಹಾ ಸರ್. ಬಂದ್ ಕೂಡಲೇ ಒಂದ್ ವಾರ ನನಗೆ ತಿಳಿಸಿದಾರ ಸರ್. ಅವ್ರು ಒಂದ್ ವಾರನು ನಂದ್ ಎಲ್ಲ ರಗಡ ಬಿಟ್ಟು ಅವ್ರ ಬೆನ್ ಹತ್ತಿದ್ದೆ. ಹಾ ಸರ್. ಒಂದ್ ವಾರ ಬಳಿಕ ನಮ್ಗೆ ಆಗುದಿಲ್ಲ, ನಮ್ಮ ಮನೇಲಿ ಬೇಡ ಅಂತ ಇದಾರೆ ಅಂತ ಹೇಳಿಬಿಟ್ರು. ಹಾ ಸರ್. ಆಮೇಲೆ ಏನ್ ಮಾಡ್ಬೇಕು ಹೇಳಿ ಸರ್ ನಾನು? ಹಾ ಸರ್. ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಇಲ್ಲ ಈಗ ನಾವು ಆ ಥರ ಮಾಡೋದು ಸರ್. ಎಲ್ಲ ಸರಿ ಸರ್ ನೀವು ಹೇಳ್ತಾ ಇರೋದು. ಬಟ್ ನಾನು ಚೆಕ್ ಕೊಡ್ತಾ ಇದ್ದೀನಲ್ಲ ಸರ್, ನೀವು ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ ನನ್ನ ಮೇಲೆ? ಇಲ್ಲ ನೀವೇನೋ ಕಂಪ್ಲೀಟ್ಲಿ ವಿಶ್ವಾಸ ಇದೆ ಸರ್. ಈಗ ಏನ್ ಮಾಡೋದು ನಾವು ರೆಡಿ. ಕಂಪ್ಲೀಟ್ಲಿ ವಿಶ್ವಾಸ ಇದ್ರೆ ಸರ್ ನೀವು ಜೊತೆಗೆ ಬನ್ನಿ, ನಮ್ದು ನೋಡ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವ್ಯವಹಾರ ಮಾತಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ ಚೆಕ್ ನಿಮ್ ಡಾಕ್ಯುಮೆಂಟ್ಸ್ ಇಲ್ಲ 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 ಸರ್, ನಿಮ್ಮನ್ನ ಬಿಜಾಪುರದಿಂದ ವಾಪಸ್ ಕಳಿಸೋ ಜವಾಬ್ದಾರಿ ನಂದು. ಇಲ್ಲ 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 ಸರ್, ಆ ಥರ ಇಲ್ಲ ಸರ್. ನೀವು ಇವತ್ತು ಬರ್ತೀರಾ ಅಂತ ಕಾಯ್ತಾ ಇದ್ದೀವಿ. ಯಾರು? ನೀವು ಇಲ್ಲಿ ಬೆಂಗಳೂರು ಬರ್ತೀನಿ ಅಂತಂದ್ರಲ್ಲ, ಕಾಯ್ತಾ ಇದೀವಿ ನಾವು. ಇಲ್ಲ ಬೆಂಗಳೂರು ಇವತ್ತು ಬರೋಲ್ಲ ಸರ್. ನೀವು ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಸಬ್ಮಿಟ್ ಮಾಡಿದ್ರೆ ಮಾತ್ರ ಕೆಲಸ ಮೂವ್ಮೆಂಟ್ ಮಾಡ್ತೀನಿ ಸರ್. ಇಲ್ಲ ಅಂದ್ರೆ ಏನ್ ತಪ್ಪು ತಿಳ್ಕೊಬೇಡಿ. ನಿಮ್ ಚೆಕ್ ಕೊಡ್ತೀನಿ, ತಗೊಂಡ್ಬರ್ಬೇಡಿ. ಇಲ್ಲ ಇಲ್ಲ ಸರ್, ಹಂಗ್ ಮಾಡಬೇಡಿ. ನಾನು ತುಂಬಾ ಅರ್ಜೆಂಟ್. ನಿಮ್ ಕೈ ಮುಗಿದು ಕಾಲಿಗೆ ಬಿದ್ದಿಗೆ ಕೇಳ್ಕೊತೀನಿ ಸರ್. ನಿಮ್ಗೆ ನೀವು ದೊಡ್ಡವರು, ನನ್ ರೆಸ್ಪೆಕ್ಟ್ ಇದೆ ನಿಮ್ ಬದ್ಲಿ ಸರ್. ನಮ್ ಕಡೆಯಿಂದ ಆಗಾಕಿಲ್ಲ ಸರ್. ನೀವು ಬೇರೆಯವ್ರು ಯಾರು ಮಾಡ್ಕೊಡ್ತಿದ್ರೆ ಸಂತೋಷ, ನೀವು ಮಾಡ್ಕೊಳ್ಳಿ ಸರ್. ಇಲ್ಲ ಇಲ್ಲ ಸರ್, ಅಂದ್ರೆ ಈಗ ಇಲ್ಲ ಸರ್, ನಾನು ನಿಮ್ ಹುಡುಗನ ಸಂಬಂಧ ಜಾಸ್ತಿ ರಿಸ್ಕ್ ತಗೋತಾ ಇದ್ದೀನಿ. ನೀವು ಯಾಕೋ ನನ್ನ ನಂಬುತ್ತಾ ಇಲ್ಲ. ನೀವು ನಿನ್ನೆ ಬೇರೆದವರಲ್ಲಿ ಸರ್ ನಿಮಗೆ ಫೋನ್ ಕೊಟ್ಟು ಬೇರೆ ಬೇರೆ ತರ ಮಾತಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ಸರ್ ಯಾರು ಜವಾಬ್ದಾರಿ ಹೇಳಿ? ಇಲ್ಲ ಇಲ್ಲ ಸರ್, ಏನಂದ್ರೆ ಎಲ್ಲ ದುಡ್ಡು ಅಲ್ಲ ಮನೆ ನಿಮ್ ಸರ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸರ್ ಬನ್ನಿ. ನಿಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ನಿಮ್ ಮೇಲೆ ವಿಶ್ವಾಸ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್. ನಿಮ್ ಚೆಕ್ ಇದೆ, ನಂತರ ನಿಮ್ ಹುಡುಗನ ಡಾಕ್ಯುಮೆಂಟ್ಸ್ ಇದೆ. ಅದ್ ನೀವು ಬೇಡ ನಮ್ಗೆ ಬರಕ್ ಆಗುದಿಲ್ಲ ಅಂದ್ರೆ ನೀವು ಹೇಳಿ ಆ ಬಸ್ಸಿಗೆ ಇರ್ತೀನಿ, ತಕೊಂಡ್ಬಿಡಿ. ಇಲ್ಲ ಇಲ್ಲ ಸರ್, ಆ ಥರ ಇಲ್ಲ. ನಾನು ಮನೇಲಿ 40 ಲಕ್ಷ ದುಡ್ಡು ಇಟ್ಕೊಂಡು ನಿಮಗೆ ಅಂತಾನೆ ಇದು ಮಾಡ್ಕೊಂಡಿದ್ದೀನಿ ಸರ್. ಸರ್ ದುಡ್ಡು ನನಗೆ 40 ಲಕ್ಷ ಬೇಕಾಗಿಲ್ಲ. ಹಾ ಸರ್, ಅದೇ 10 ಲಕ್ಷ ಹೇಳಿದೆ ಸರ್. ಅದೇ ನನಗೆ 40 ಲಕ್ಷ ಬೇಕಾಗಿಲ್ಲ ಸರ್. ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಸರ್. ನಾನು ಹೇಳಿದೆ ನಮ್ ಹುಡುಗ. ಇಲ್ಲ ಇಲ್ಲ ಸರ್, ಅವನಿಗೆ ಸ್ವಲ್ಪ ಭಯ ಇದೆ ಅಷ್ಟೇ ಸರ್ ಅವನಿಗೆ. ನಾನು ವಿನೋದನ ಹತ್ರ ಅದೇ ಹೇಳಿದ್ದೆ. ವಿನೋದ್ ಮಕ್ಕಳನ್ನ ಕೊಟ್ಟಿದ್ದ, ನಾನು ಬೇರೆ ಬೇರೆ ಮಾತಾಡಿಲ್ಲ. ವಿನೋದ್ ಮುಂದೆ ಅವನಿಗೆ ಸ್ವಲ್ಪ ಭಯ ಇತ್ತು ಅಷ್ಟೇ ಸರ್. ಈಗ ಇನ್ನೊಬ್ಬ ಏನಂದ್ರೆ ಇದು ಮಾಡ್ಕೊಡ್ತಾರ ಇಲ್ಲ ಯಾರ ಹತ್ರ ಮಾಡಿಸ್ತಾರೆ ಹೆಂಗೆ. ನಾನು ಮಾಡೋದು ವಿನೋದ್ನ ಕರ್ಕೊಂಡ್ ಮಾಡ್ತೀನಿ ಸರ್. ಹಾ ಸರ್. ಹಾ ಸರ್. ಅವ್ನ್ ಬಿಟ್ಟು ಏನೂ ಮಾಡೋದಿಲ್ಲ. ವಿನೋದ್ನ ಮುಂದೆ ಇಟ್ಕೊಂಡು ವಿನೋದ್ನ ತೋರಿಸಿ ಅವನು ತುಂಬಾ ಒಳ್ಳೆ ಸರ್ ನನ್ನ ಮಗ. ನೋಡಿದ್ರೆ ಗೊತ್ತಾಗಿದೆ ಸರ್ ನನಗದು. ನೀವು ಯಾಕೆ ಭಯ ಪಡ್ಕೋತೀರಿ? ನನ್ ಸಣ್ಣ ತಮ್ಮ ಅಂತ ತಿಳ್ಕೊಂಡು ನಾನು ರಿಸ್ಕ್ ತಗೋತಾ ಇದೀನಿ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸರ್ ದಯವಿಟ್ಟು ಮುಂದೆ ಮಾತಾಡೋಣ. ಇಲ್ಲ ಬೇಡ. ಇಲ್ಲ ಇಲ್ಲ ಸರ್, ಯಾಕಂದ್ರೆ ನನಗೂ ಸರ್ ಈಗ